ಬೇಸಿಗೆ ಶುರು ಆಯಿತು. ಇನ್ಮೆಯಿಂದ ಮಜ್ಜಿಗೆ ಮೊಸರು ಅಂತ ಹುಡುಕ್ತಾ ಇರ್ತೀವಿ. ದೇಹಕ್ಕೂ ತಂಪಾಗಿರಬೇಕು, ಬಾಯಿಗೂ ರುಚಿ ಕೊಡಬೇಕು ಅಂಥದ್ದೊಂದು ಮೊಸರು ಖಾರನ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಜ್ಜಿಗೆ ಹುಳಿನ ಅಂತಲೂ ಕರಿಬೋದು, ಮೊಸರು ಖಾರ ಅಂತಲೂ ಕರಿಬೋದು. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಕಡಲೆಕಾಳನ್ನ ಈ ಥರ 1 ಕಪ್ ಆಗೋಷ್ಟು ಕಡಲೆಕಾಳನ್ನ ಈ ಥರ ಡ್ರೈ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಡಲೆಕಾಳು ಹಾಕೋದ್ರಿಂದ ಮಧ್ಯ ಮಧ್ಯ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಡಲೆಕಾಳು ಹಾಕಿದ್ದೀನಿ. ಕಡಲೆಕಾಳು ಜಾಗದಲ್ಲಿ ನೀವು ಯಾವುದನ್ನ ತರಕಾರಿ ಬೇಕಾದರೂ ಹಾಕ್ಕೊಬೋದು. ಕಡಲೆಕಾಳನ್ನ ನೀಟಾಗಿ ಫ್ರೈ ಮಾಡಿ ಹಿಂಗೆ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಮೊಸರನ್ನ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡು ನಾವು ಯಾವ ಥರ ಬೀಟ್ ಮಾಡಬೇಕು ಅಂದರೆ ಅದು ಫುಲ್ಲು ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕ್ರೀಮಾಗಿ ಇರಬೇಕು. ಇವಾಗ ನಾವು ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಮಾತ್ರ, ತುಂಬ ಜಾಸ್ತಿ ನೀರು ಹಾಕಬಾರ್ದು. ನೋಡ್ತಾ ಇದ್ದೀರಲ್ಲ, ಒಂದು ಚಿಕ್ಕ ಟಂಬ್ಲರಲ್ಲಿ ಮಾತ್ರ ನೀರು ಹಾಕಿ ಅದನ್ನು ಒಂದು 5 ಮಿನಿಟ್ಸ್ ಬೀಟ್ ಮಾಡ್ತಾಯಿದ್ದೀನಿ. ಟೋಟಲಿ ಇಲ್ಲೊಂದು 8-10 ಮಿನಿಟ್ಸ್ ನೀಟಾಗಿ ಬೀಟ್ ಮಾಡಿಕೊಂಡ್ರೆ ಮೊಸರು ರೆಡಿ ಆಗುತ್ತೆ. ಅದಕ್ಕೊಂದು ಚಿಕ್ಕದಾಗಿ ಮಸಾಲೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಒಂದು 7ರಿಂದ 8 ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ತೊಗೊಂಡಿರೋ ಮೊಸರು ಸ್ವಲ್ಪ ಸ್ವೀಟಾಗಿದೆ. ನೀವು ಹುಳಿ ಮೊಸರು ಏನಾನ ಮಾಡ್ತೀನಿ ಅಂದರೆ ಹುಣಸೆ ಹಣ್ಣು ಸ್ಕಿಪ್ ಮಾಡಿ. ನೀರು ಹಾಕ್ತೆ ಇದನ್ನು ನೀಟಾಗಿ ರುಬ್ಕೊಬೇಕು. ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಹಂಗೆ ರುಬ್ಬುತ್ತೆ. ತರಿಯಾಗಿ ರುಬ್ಕೊಳ್ಳಿ. ಇದನ್ನು ಸೈಡಿಗಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಟು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದಾದಮೇಲೆ ಸಾಸಿವೆ, ಜೀರಿಗೆ 2 ಚಿಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಕ್ರಷ್ ಮಾಡಿರುವಂತಹ ಒಂದು 4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆನ ಚೆನ್ನಾಗೆ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡಿ. ಈ ಮೊಸರು ಖಾರ ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಾವು ಸಮ್ಮರ್ ಬಂತು ಅಂದರೆ ವೀಕ್ಲಿ ಒಂದ್ಸಲ ಆದರೂ ಈ ಥರ ಮೊಸರು ಖಾರನ ಮಾಡ್ಕೊತಾ ಇರ್ತೀವಿ. ನೀವು ಮಾಡಿದ್ರೆ ಇದಕ್ಕೆ ತುಂಬ ಫ್ಯಾನ್ ಆಗ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಬೇಕು. ಜೀರಿಗೆ ಮೆಣಸು ಹಾಕಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಮಾಡಿ. ಮಧ್ಯದಲ್ಲಿ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನನೂ ಹಾಕಿ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ. ಸುತ್ತ ಎಣ್ಣೆ ಬಿಡುತ್ತೆ, ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಮಾಡಿ. ಒಂದು ಚಿಕ್ಕ ಟಂಬ್ಲರಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮಸಾಲೆ ಬೇಯಬೇಕು, ಹಾಗಾಗಿ ನೀರು ಹಾಕಿದ್ಮೇಲೆ ನಾವು ನೆನೆಸಿಟ್ಟಿರೋಂಥ ಕಡಲೆಕಾಳು ಮಾತ್ರ ಹಾಕ್ತಾಯಿದ್ದೀನಿ. ನೀರನ್ನ ಚೆಲ್ಲಿದ್ದೀನಿ. ಕಡಲೆಕಾಳನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಜಾಸ್ತಿ ಬೇಯೋದು ಬೇಡ. ಇದು ಮಧ್ಯೆ ಮಧ್ಯೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ. ಕಡಲೆಕಾಳು ಸಾಫ್ಟ್ ಆಗಂಟ ಬೇಯಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು 3-4 ಮಿನಿಟ್ಸ್ನ ಹಂಗೆ ಬಿಟ್ಟರೆ ಸುತ್ತ ಎಣ್ಣೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 3-4 ಮಿನಿಟ್ಸಲ್ಲೇ ಸುತ್ತ ಕುದ್ದಿ ಸುತ್ತ ಎಣ್ಣೆ ಬಿಡುತ್ತೆ. ಆ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಡಿ. ನೋಡ್ತಾ ಇದ್ದೀರಲ್ಲ, ಸುತ್ತ ಎಣ್ಣೆ ಬಿಟ್ಟಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಮಾಡಿ ಮೊಸರನ್ನ ಹಾಕಬೇಡಿ, ಅದೆಲ್ಲ ಒಡೆದೋಗ್ಬಿಡತ್ತೆ. ನಾವು ಬೀಟ್ ಮಾಡಿರೋದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಟೇಸ್ಟು ಚೆನ್ನಾಗಿರಲ್ಲ. ಗ್ಯಾಸ್ನ ಆಫ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ನಾವು ಬೀಟ್ ಮಾಡಿರೋಂತಹ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋಂತಹ ಖಾರವಾಗಿರುವಂತಹ ಮೊಸರು ಖಾರ ಟೇಸ್ಟಿಯಾಗೆ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ ಆಗಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ. ನಮ್ಮಂತಹ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನಿಮಗೆ ಸಿಂಪಲ್ ರೆಸಿಪಿ ಬೇಕು ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ವಾಚ್ ಮಾಡಿ, ಸಪೋರ್ಟ್ ಮಾಡಿ.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ದೇಹಕ್ಕೂ ಹಿತ, ಬಾಯಿಗೂ ರುಚಿ, ಟೇಸ್ಟಿಯಾಗಿರೋಂಥ ಮೊಸರು ಖಾರ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.